ಸರ್ ಅವತ್ತು ಏಕಾಏಕಿ ಬೆಳಗಿನ ಜಾವ ಬಂದು 140 ಸೆಕ್ಷನ್ ಜಾರಿ ಮಾಡಿ ನಾವು ಬಾವುಟವನ್ನ ತೆರವು ಮಾಡಿಸಲೇಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಹಕರಿಸಿ ಅಂತಂದ್ರು. ನಾವು ಯಾವಕ್ಕೆ ಒಂದು 140 ಜಾರಿ ಮಾಡಿ ನೀವು ಬಾವುಟ ಇಸಕ್ ಬಂದಿದ್ದೀರಿ, ನಾವೇನು ದೊಂಬಿ ಗಲಾಟೆ ಮಾಡಿಲ್ಲ, ಇಲ್ಲ ಅಂಗಡಿ ಕಲ್ಲೋಡ್ದಿಲ್ಲ, ನಾವು ಗಲಾಟೆ ಮಾಡಿಲ್ಲ. ನಾವು ನೈಟ್ ಎಲ್ಲ ಕೂತ್ಕೊಂಡು ಅದ್ರ ಸುತ್ತ ಕೂತ್ಕೊಂಡು ಭಜನೆ ಮಾಡಿದೀವಿ. ಅಲ್ಲೆಲ್ಲ ಕೂತ್ಕೊಂಡು ಹೆಂಗಸರೇ ಆಗ್ಬೋದು, ನಾವು ಎಲ್ಲ ಹುಡುಗರು ಸಂಘಟನೆ ಎಲ್ಲ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ವು. ಏಕಾಏಕಿ ಬಂದು ಭಜನೆ ಇದು ಬಾವುಟನ ತೆರವು ಮಾಡ್ತೀವಿ ಅಂತ ಮಾಡಿದ್ರು. ನಾವು ಅದಕ್ಕೆ ಆಕ್ಷೇಪಣೆ ಮಾಡಿದ್ರು, ತಡೆ ಮಾಡಿದ್ರು. ಆ ಒಂದು ಯಾವಾಗ ಇವರು ಇಳಿಸಕ್ಕಾಗಲ್ಲ, ಇವ್ರಿದ್ರೆ ಅನ್ಬಿಟ್ಟು ಏನ್ ಮಾಡಿದ್ರು, ಲಾಠಿ ಪ್ರಹಾರ ಮಾಡ್ಬಿಟ್ರು. ಏಕಾಏಕಿ ಬಂದು ಕರ್ಫ್ಯೂ ಇರುತ್ತೆ, ಅಷ್ಟೊಂದು ಫೋರ್ಸ್ ತಗೊಬಂದು ಅದೊಂದು ಬಾವುಟ ಇಳಿಸ್ಬೇಕು. MLA ಅದಂತ ಬಂದು ಇವರೆಲ್ಲರನ್ನು ಕಳ್ಸೋದ್ಕಿಂತ ಇಲ್ಲೆಲ್ಲ ಒಂದು ಸಭೆ ಮಾಡಿ ಏನು ಆಗ್ಬಿಟ್ಟೈತೆ, ಇದಕ್ಕೆ ಮೂಲ ಏನ್ ಕಾರಣ ಅದು ಹುಡುಕಿ ಒಂದು ಪರಿಹಾರ ಮಾಡಲಿಲ್ಲ. ಎಲ್ಲ ಕುತ್ಕೊಂಡು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟೊಂದು ಫೋರ್ಸ್ ತಗೊಬಂದು ಕಳ್ಳರಂಗೆ ಬೆಳಗಾನ ಬಂದು ಬೆಳಕರಿತ್ಲೆ ಬಾವುಟ ಇಳಿಸ್ಬಿಟ್ಟು ಮಧ್ಯೆ ಅದು ಇಳಿಸೋದು ತಾನೆ, ನ್ಯಾಷನಲ್ ಫ್ಲಾಗ್ ಹಾರಿಸೋದು ತೊಂದರೆ, ನಮ್ಗೇನು ಅದೇನು ಆಪ್ಷನ್ ಇಲ್ಲ, ಅದು ಹಾರಿಸ್ಲಿ ಓಕೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಲಿ ಬಂದು ಶೂ ಹಾಕೊಂಡು ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಸ್ವತಂತ್ರ ಯಾರೋ ಗಣ್ಯ ವ್ಯಕ್ತಿ ಸ್ವತಂತ್ರ ಒಂದು ಅರ್ಧ ಭಾಗ ಇಳಿಸ್ತಾರಲ್ಲ, ಹಂಗೆ ಇಳಿಸಿದ್ದಾರೆ. ಒಂದು ರಾಷ್ಟ್ರಗೀತೆ ಆಡಿಲ್ಲ, ಶೂ ಹಾಕೊಂಡು ಹಾರಿಸಿದ್ದಾರೆ. ಅದಕ್ಕೇನ್ ಪ್ರೋಟೋಕಾಲ್ ಏನ್ ಮಾಡ್ಬೇಕಿತ್ತು ಅದು ಗೌರವನೇ ಸೂಚಿಸಿಲ್ಲ, ಕಾಟಾಚಾರಕ್ಕೆ ಹಾಸ್ಬಿಟ್ಟು ಹೋಗಿದ್ದಾರೆ. ಅದು ನೋಡ್ಬಿಟ್ಟು ಅಷ್ಟು 108 ಅಡಿ ಬಾವುಟಕ್ಕೆ ಕಂಬಕ್ಕೆ ಒಂದು 3 ಅಡಿ 2 ಅಡಿದು ಬಾವುಟ ಹಾಕಿದ್ದಾರೆ. ಅದು ಹೆಂಗಾಗುತ್ತೆ ಅಂತಂದ್ರೆ ಯಾವ್ದೋ ಕಂಬದ ಮೇಲೆ ಒಂದು ಖರ್ಚಿಪ್ ನೇತಾಡ್ತೈತೆ, ಅದು ಶುದ್ಧ ಅವಮಾನ. ಅದಕ್ಕೆ ಒಂದು ಸ್ಟಡಿ ಒಂದು ರೆಗ್ಯುಲೇಷನ್ ಐತೆ, ಯಾವ್ದೊಂದು ಬಾವುಟ ಹಾರಿಸ್ಬೇಕು ಅಂತಂದ್ರೆ, ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕು ಅಂತಂದ್ರೆ ಒಂದು ಕಾನೂನಿದೆ. ಆ ಕಾನೂನ ಒಂದನ್ನು ಪಾಲಿಸಿಲ್ಲ. 2 ಬಾವುಟಕ್ಕೂ ಅವಮಾನ ಮಾಡಿದ್ದಾರೆ. ಅದನ್ನು ಚಪ್ಪಲಿ ಹಾಕೊಂಡು ಹನುಮಾನ್ ಬಾವುಟನ ಏರಿಸಿದ್ದಾರೆ, ಇದನ್ನು ಚಪ್ಪಲಿ ಹಾಕೊಂಡೆ ಬಾವುಟನ ಹಾರಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಲಿ ಹಾರಿಸುವಂತದ್ದು ಏನಿತ್ತು ನ್ಯಾಷನಲ್ ಫ್ಲಾಗು, ನಮ್ಗೆಲ್ಲ ಲಾಠಿ ಚಾರ್ಜ್ ಮಾಡಿ ಎಲ್ಲ ಚಿಕ್ಕ ಮಕ್ಳುದಿಂದ ದೊಡ್ಡವ್ರಿಗಂತೂ ಹೋರಾಟ ಮಾಡ್ತಾರೆ, ಎಲ್ಲರಿಗೂ ಏಟ್ ಬಿದ್ದಿದೆ. ಹೆಂಗಸರು ಮಕ್ಕಳು ಅಂತೂ ನಮ್ಮ ಸ್ನೇಹಿತರಿಗಂತೂ ಪ್ರಕಾಶ್ ಅಂತರೆಲ್ಲ ತುಂಬಾ ಜನ ಏಟ್ ಬಿದ್ದಿದೆ. ಅವ್ರಿಗೆ ನಮ್ಗೆ ಇಲ್ಲಿ ಫುಲ್ ಇಲ್ಲೊಂದು ಏಟ್ ಬಿದ್ದಿದೆ, ಮತ್ತೆ ಬ್ಯಾಕ್ ಪೋನ್. ಸರ್ ಅವತ್ತು ಏಕಾಏಕಿ ಬೆಳಗಿನ ಜಾವ ಬಂದು 140 ಸೆಕ್ಷನ್ ಜಾರಿ ಮಾಡಿ ನಾವು ಬಾವುಟವನ್ನ ತೆರವು ಮಾಡಿಸಲೇಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಹಕರಿಸಿ ಅಂತಂದ್ರು. ನಾವು ಯಾವಕ್ಕೆ ಒಂದು 140 ಜಾರಿ ಮಾಡಿ ನೀವು ಬಾವುಟ ಇಸಕ್ ಬಂದಿದ್ದೀರಿ, ನಾವೇನು ದೊಂಬಿ ಗಲಾಟೆ ಮಾಡಿಲ್ಲ, ಇಲ್ಲ ಅಂಗಡಿ ಕಲ್ಲೋಡ್ದಿಲ್ಲ, ನಾವು ಗಲಾಟೆ ಮಾಡಿಲ್ಲ. ನಾವು ನೈಟ್ ಎಲ್ಲ ಕೂತ್ಕೊಂಡು ಅದ್ರ ಸುತ್ತ ಕೂತ್ಕೊಂಡು ಭಜನೆ ಮಾಡಿದೀವಿ. ಅಲ್ಲೆಲ್ಲ ಕೂತ್ಕೊಂಡು ಹೆಂಗಸರೇ ಆಗ್ಬೋದು, ನಾವು ಎಲ್ಲ ಹುಡುಗರು ಸಂಘಟನೆ ಎಲ್ಲ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ವು. ಏಕಾಏಕಿ ಬಂದು ಭಜನೆ ಇದು ಬಾವುಟನ ತೆರವು ಮಾಡ್ತೀವಿ ಅಂತ ಮಾಡಿದ್ರು. ನಾವು ಅದಕ್ಕೆ ಆಕ್ಷೇಪಣೆ ಮಾಡಿದ್ರು, ತಡೆ ಮಾಡಿದ್ರು. ಆ ಒಂದು ಯಾವಾಗ ಇವರು ಇಳಿಸಕ್ಕಾಗಲ್ಲ, ಇವ್ರಿದ್ರೆ ಅನ್ಬಿಟ್ಟು ಏನ್ ಮಾಡಿದ್ರು, ಲಾಠಿ ಪ್ರಹಾರ ಮಾಡ್ಬಿಟ್ರು. ಏಕಾಏಕಿ ಬಂದು ಕರ್ಫ್ಯೂ ಇರುತ್ತೆ, ಅಷ್ಟೊಂದು ಫೋರ್ಸ್ ತಗೊಬಂದು ಅದೊಂದು ಬಾವುಟ ಇಳಿಸ್ಬೇಕು. MLA ಅದಂತ ಬಂದು ಇವರೆಲ್ಲರನ್ನು ಕಳ್ಸೋದ್ಕಿಂತ ಇಲ್ಲೆಲ್ಲ ಒಂದು ಸಭೆ ಮಾಡಿ ಏನು ಆಗ್ಬಿಟ್ಟೈತೆ, ಇದಕ್ಕೆ ಮೂಲ ಏನ್ ಕಾರಣ ಅದು ಹುಡುಕಿ ಒಂದು ಪರಿಹಾರ ಮಾಡಲಿಲ್ಲ. ಎಲ್ಲ ಕುತ್ಕೊಂಡು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟೊಂದು ಫೋರ್ಸ್ ತಗೊಬಂದು ಕಳ್ಳರಂಗೆ ಬೆಳಗಾನ ಬಂದು ಬೆಳಕರಿತ್ಲೆ ಬಾವುಟ ಇಳಿಸ್ಬಿಟ್ಟು ಮಧ್ಯೆ ಅದು ಇಳಿಸೋದು ತಾನೆ, ನ್ಯಾಷನಲ್ ಫ್ಲಾಗ್ ಹಾರಿಸೋದು ತೊಂದರೆ, ನಮ್ಗೇನು ಅದೇನು ಆಪ್ಷನ್ ಇಲ್ಲ, ಅದು ಹಾರಿಸ್ಲಿ ಓಕೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಲಿ ಬಂದು ಶೂ ಹಾಕೊಂಡು ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಸ್ವತಂತ್ರ ಯಾರೋ ಗಣ್ಯ ವ್ಯಕ್ತಿ ಸ್ವತಂತ್ರ ಒಂದು ಅರ್ಧ ಭಾಗ ಇಳಿಸ್ತಾರಲ್ಲ, ಹಂಗೆ ಇಳಿಸಿದ್ದಾರೆ. ಒಂದು ರಾಷ್ಟ್ರಗೀತೆ ಆಡಿಲ್ಲ, ಶೂ ಹಾಕೊಂಡು ಹಾರಿಸಿದ್ದಾರೆ. ಅದಕ್ಕೇನ್ ಪ್ರೋಟೋಕಾಲ್ ಏನ್ ಮಾಡ್ಬೇಕಿತ್ತು ಅದು ಗೌರವನೇ ಸೂಚಿಸಿಲ್ಲ, ಕಾಟಾಚಾರಕ್ಕೆ ಹಾಸ್ಬಿಟ್ಟು ಹೋಗಿದ್ದಾರೆ. ಅದು ನೋಡ್ಬಿಟ್ಟು ಅಷ್ಟು 108 ಅಡಿ ಬಾವುಟಕ್ಕೆ ಕಂಬಕ್ಕೆ ಒಂದು 3 ಅಡಿ 2 ಅಡಿದು ಬಾವುಟ ಹಾಕಿದ್ದಾರೆ. ಅದು ಹೆಂಗಾಗುತ್ತೆ ಅಂತಂದ್ರೆ ಯಾವ್ದೋ ಕಂಬದ ಮೇಲೆ ಒಂದು ಖರ್ಚಿಪ್ ನೇತಾಡ್ತೈತೆ, ಅದು ಶುದ್ಧ ಅವಮಾನ. ಅದಕ್ಕೆ ಒಂದು ಸ್ಟಡಿ ಒಂದು ರೆಗ್ಯುಲೇಷನ್ ಐತೆ, ಯಾವ್ದೊಂದು ಬಾವುಟ ಹಾರಿಸ್ಬೇಕು ಅಂತಂದ್ರೆ, ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕು ಅಂತಂದ್ರೆ ಒಂದು ಕಾನೂನಿದೆ. ಆ ಕಾನೂನ ಒಂದನ್ನು ಪಾಲಿಸಿಲ್ಲ. 2 ಬಾವುಟಕ್ಕೂ ಅವಮಾನ ಮಾಡಿದ್ದಾರೆ. ಅದನ್ನು ಚಪ್ಪಲಿ ಹಾಕೊಂಡು ಹನುಮಾನ್ ಬಾವುಟನ ಏರಿಸಿದ್ದಾರೆ, ಇದನ್ನು ಚಪ್ಪಲಿ ಹಾಕೊಂಡೆ ಬಾವುಟನ ಹಾರಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಲಿ ಹಾರಿಸುವಂತದ್ದು ಏನಿತ್ತು ನ್ಯಾಷನಲ್ ಫ್ಲಾಗು, ನಮ್ಗೆಲ್ಲ ಲಾಠಿ ಚಾರ್ಜ್ ಮಾಡಿ ಎಲ್ಲ ಚಿಕ್ಕ ಮಕ್ಳುದಿಂದ ದೊಡ್ಡವ್ರಿಗಂತೂ ಹೋರಾಟ ಮಾಡ್ತಾರೆ, ಎಲ್ಲರಿಗೂ ಏಟ್ ಬಿದ್ದಿದೆ. ಹೆಂಗಸರು ಮಕ್ಕಳು ಅಂತೂ ನಮ್ಮ ಸ್ನೇಹಿತರಿಗಂತೂ ಪ್ರಕಾಶ್ ಅಂತರೆಲ್ಲ ತುಂಬಾ ಜನ ಏಟ್ ಬಿದ್ದಿದೆ. ಅವ್ರಿಗೆ ನಮ್ಗೆ ಇಲ್ಲಿ ಫುಲ್ ಇಲ್ಲೊಂದು ಏಟ್ ಬಿದ್ದಿದೆ, ಮತ್ತೆ ಬ್ಯಾಕ್ ಪೋನ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.